ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಬದ್ರಿನಾಥ್ ಅವರು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಡಿಗ್ನಿಟರೀಸ್ ಇನ್ ದ ಫ್ರಂಟ್ ರೋ, ಡಿಗ್ನಿಟರೀಸ್ ಆಲ್ ಅರೌಂಡ್. ನಿಮಗೆ ಕನ್ನಡ ಅನುಕೂಲ ಆಗುತ್ತಾ, ಇಂಗ್ಲೀಷ್ ಅನುಕೂಲ ಆಗುತ್ತಾ? ಕನ್ನಡ ಎಷ್ಟು ಜನ ಕೈ ಎತ್ತಿ? ಸೊ ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಹಾಗಂದರೆ ಇಫ್ ದಟ್ಸ್ ಕಂಫರ್ಟೇಬಲ್ ಫಾರ್ ಯು. ಮಧ್ಯದಲ್ಲಿ ಸ್ವಲ್ಪ ಆಂಗ್ಲ ಪದ ಉಪಯೋಗಿಸ್ತೀನಿ, ನೀವು ಬೇಜಾರು ಮಾಡ್ಕೊಬೇಡಿ ನೀವು. ಓಕೆ, ಫಸ್ಟ್ ಆಫ್ ಆಲ್ ಬಿಫೋರ್ ಐ ಬಿಗಿನ್, ನಾನು ನಿಮಗೆ ಐ ವಾಂಟೆಡ್ ಟು ಕೋಟ್ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ದಟ್ ಹ್ಯಾಪನ್ಡ್ ಇನ್ ಮೈ ಲೈಫ್. 2010 ಅಂದರೆ 8 ವರ್ಷ ಹಿಂದೆ ಒಂದು ವಯಸ್ಸಾಗಿರೋ ಒಂದು ಅಜ್ಜಿ ಬಂದಿದ್ರು. ಯಾರನ್ನೋ ಎಲ್ಲೋ ಕೇಳಿದ ಮೇಲೆ ನನ್ನ ರೆಫರೆನ್ಸ್ ಮಾಡಿ ಇವ್ರ ಹತ್ರ ಹೋಗಿ ಇವ್ರಿಗೆ ಜಾತಕ ತೋರಿಸಿ ಇವ್ರು ಸ್ವಲ್ಪ ಜಾತಕ ತೆಗೆದು ಹೇಳ್ತಾರೆ ಅಂತ ಹೇಳಿದರು. ಸೊ ನನ್ನ ಹತ್ರ ಬಂದಿದ್ರು, ಒಂದು ವಯಸ್ಸಾದರು. ಆ ಟೈಮಲ್ಲಿ ಅವ್ರಿಗೆ ಒಂದು 58-59 ವರ್ಷ ಇರಬೇಕಾಗಿತ್ತು, ಇರಬೇಕು ಅನ್ಸುತ್ತೆ ಆ ಟೈಮಲ್ಲಿ. ಸೊ ಜಾತಕ ತೆಗೆದು ತೋರಿಸಿದ್ರು. ಏನಾಗಿತ್ತು ಅಂದರೆ ಅವರು ವಿಡೋ ಆಗೋಗಿದ್ರು. ಅವರ ಹಸ್ಬೆಂಡು ಹಿ ವಾಸ್ ಅ ಬಸ್ ಕಂಡಕ್ಟರ್, ತೀರ್ಕೊಂಡ್ಬಿಟ್ಟಿದ್ರು ಪಾಪ. ಒಂದು ಬ್ಯಾಡ್ ಮೆಡಿಕಲ್ ಕಂಡೀಷನ್ನಿಂದ ಸ್ವಲ್ಪ ತೀರ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ಬಸ್ ಕಂಡಕ್ಟರ್ ಆಗಿದ್ದರಿಂದ ಜಾಸ್ತಿ ದುಡ್ಡಿಲ್ಲ, ಯಾವುದೋ ಒಂದು ಗ್ರಾಮದಲ್ಲಿದ್ದರು. ಆ್ಯಂಡ್ ಏನು ಒಂಥರ ದುಡ್ಡೇ ಇರಲಿಲ್ಲ, ಬಿಕಾಸ್ ಲಾಸ್ಟ್ ತೀರ್ಕೋ ಟೈಮಲ್ಲಿ ಸುಮಾರು ಮೆಡಿಕಲ್ ಖರ್ಚಾಗೋಯಿತು, ಎಷ್ಟು ದುಡ್ಡೇ ಇರಲಿಲ್ಲ. ಸೊ ನನ್ನ ಹತ್ರ ಬಂದಿದ್ದರು, ಸರ್ ಈ ಥರ ಇದೆ ನನಗೆ ತೋರಿಸಿ ಅಂತ. ಯಾರೋ ಪರಿಚಯದಿಂದ ಹಾಗೆ ಕನ್ಸಲ್ಟೇಷನ್ಗೆ ಅಂತ ಬಂದಿದ್ದರು. ನಾನು ತೆಗೆದು ಹೊರ್ಸ್ಕೊಂಡು ನೋಡಿದ್ರೆ, ನಾನು ನೋಡಿದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಆಗಿತ್ತು. ಮೊದಲನೇ ಪ್ರಶ್ನೆ ಏನು ಕೇಳಿದೆ ನಾನು ಅಂದರೆ, ಅವ್ರಿಗೆ ಇದು ನಿಮ್ಮ ಹಾರ್ಸ್ಕೋಪ್ ಏನ ಅಂತ ಕೇಳಿದೆ. ಯಾಕಂದರೆ ಹಾರ್ಸ್ಕೋಪ್ ನೋಡಿದ ತಕ್ಷಣ ಸ್ಟ್ರಾಂಗ್ ಆಗಿ ಕೇತು ಫಸ್ಟ್ ಹೌಸಲ್ಲಿತ್ತು. ಆಮೇಲೆ ಎಂಟ್ರಪ್ರನರ್ ಕ್ವಾಲಿಟೀಸ್ ತುಂಬ ಜೋರಾಗಿತ್ತು. ನೋಡಿದ್ರೆ ಇವರು ಹೋಮ್ ಮೇಕರು, ದುಡ್ಡಿಲ್ಲ, ಒಂದು ಬಿಲೋ ಪಾವರ್ಟಿ ಲೈನ್ ಲೆವೆಲ್ಗೆ ಹೊರಟೋಗಿದ್ದಾರೆ. ನನಗೆ ಸ್ವಲ್ಪ ಇದಾಗೋಯ್ತು, ಡೌಟ್ ಆಗೋಯ್ತು. ಕೇಳಿದೆ ನಿಮ್ಮದೇನೋ ಹಾರ್ಸ್ಕೋಪ್ ಅಂದರೆ ನನ್ನದೇ ಹಾರ್ಸ್ಕೋಪ್ ಅಂತ ಹೇಳಿದ್ರು. ಸೊ ನಾನೇನು ಮಾಡಿದೆ, ನನಗಿರೋ ಅಸ್ಟ್ರಾಲಜಿಕಲ್ ನಾಲೆಜ್, ನಾನು ಇನ್ನೂ ಸ್ಟೂಡೆಂಟ್ ಆಫ್ ಅಸ್ಟ್ರಾಲಜಿ, ಜಸ್ಟ್ ಬೀನ್ ಪ್ರಾಕ್ಟೀಸಿಂಗ್ ಫಾರ್ ಅಬೌಟ್ ಇವಾಗ 32 ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಟ್ ಐ ಸ್ಟಿಲ್ ಫೀಲ್ ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಅಸ್ಟ್ರಾಲಜಿ. ಸೊ ಇರೋ ನಾಲೆಜ್ನಲ್ಲಿ 2010 ಐ ಮಸ್ಟರ್ಡ್ ಸಮ್ ಕರೇಜ್. ನನ್ನೊಂದು ಅಸ್ಟ್ರಾಲಜಿಕಲ್ ನಾಲೆಜ್ ಮೇಲೆ ನಂಬಿಕೆ ಇಟ್ಟು ಐ ಸೆಡ್, ಇಲ್ಲಮ್ಮ ಇದೊಂಥರ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ನಿಮಗೆ ಕನ್ಯಾ ರಾಶಿ ಸ್ಟ್ರಾಂಗ್ ಆಗಿದೆ. ಕನ್ಯಾ ರಾಶಿ ಅಂದರೆ ಯೂಶಲಿ ಕುಕ್ಕಿಂಗು, ರೆಸ್ಟೋರೆಂಟ್ಸು ಆ ಥರದ್ದು. ಆಮೇಲೆ ಕೇತು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ, ಮನೇಲಿದ್ದಾನೆ. ಸ್ವಲ್ಪ ಮಿಕ್ಕಿದ ಗ್ರಹಗಳಿಗೆಲ್ಲ ನೋಡಿದ್ಮೇಲೆ ಸ್ವಲ್ಪ ಎಂಟ್ರಪ್ರನರ್ ಕ್ವಾಲಿಟೀಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೀವೇನಾದರೂ ಸ್ವಲ್ಪ ಅಡುಗೆ ಆ ಥರದ್ದು ಏನಾದರೂ ಮಾಡ್ತೀರಾ ಅಂತ ಆ ಥರ ಅಂದ್ಕೊಂಡೆ. ನಾನು ಹೇಳಿದ ತಕ್ಷಣ ಕಣ್ಣು ಒಂಥರ ಗ್ಲೀಮ್ ಆಯಿತು ಅವ್ರಿಗೆ ಜೋರಾಗಿ. ಸೊ ಈ ಸೆಡ್, ಹೌದು ನಾನು ಅಡುಗೆ ಮಾಡ್ತೀನಿ ಅಂತ. ಸೊ ನೀವೇನಾದರೂ ಆ ಥರದ್ದು ಏನಾದರೂ ರೆಸ್ಟೋರೆಂಟ್, ನಾನೇನು ಅಂದ್ಕೊಂಡೆ ಏನೋ ಇಡ್ಲಿ ವಡ ಆ ಥರ ಏನಾದರೂ ಮಾಡ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಕನ್ಯಾ ರಾಶಿ ಇರೋದ್ರಿಂದ ಪ್ಲಸ್ ಇಟ್ ಹ್ಯಾಡ್ ಆಲ್ಸೋ ಒಂದು ಕೆಲವು ಯುನೀಕ್ ಕಾಂಬಿನೇಷನ್ಸ್ ಇರೋದ್ರಿಂದ ಏನಾಯಿತು ಅಂದರೆ, ಇಟ್ ಲುಕ್ಡ್ ಅಟ್ ಸ್ಪೆಷಲೈಸೇಷನ್ ಇನ್ ಅಡುಗೆ. ಇಟ್ ವಾಸ್ ನಾಟ್ ಜಸ್ಟ್ ಅನ್ ಅಡುಗೆ, ಹಾಗಂದರೆ ಸ್ವಲ್ಪ ಗೌರ್ಮೆ ಥರ ಏನಾದರೂ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ಏನು ಮಾಡ್ತೀರಮ್ಮ ಅಂದರೆ, ಅವ್ರು ನನಗೆ ನನ್ನ ಆಶ್ಚರ್ಯಕ್ಕೆ ನಾನು ಚಕ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ವೆರಿ ಗುಡ್, ನೀವು ಏನಾದರೂ ಅದರಲ್ಲಿ ಮಾರಾಟ ಏನಾದ್ರು ಮಾಡ್ತೀರಾ ಅಂದರೆ, ನಾನು ಅದಕ್ಕೆ ಅದು ತೋರ್ಸೋಕ್ಕೆ ಜಾತಕ ಬಂದೆ, ಇದು ಮಾಡಬೇಕು ಅಂತಿದ್ದೀನಿ, ಒಂದು ಮನೇಲಿ ಚಕ್ಲಿ ಮಾಡಿ ಎಲ್ಲರಿಗೂ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರು. ನಾನು ಜಾತಕ ನೋಡಿಬಿಟ್ಟು ಸರಿ ಅದನ್ನೇ ಮಾಡಿ ಅಂತ ಹೇಳಿದೆ. ಐ ಆಮ್ ವೆರಿ ಹ್ಯಾಪಿ ಟು ಟೆಲ್ ದಟ್ ಟುಡೇ ಫ್ರಮ್ ದಟ್ ಪಾವರ್ಟಿ ಸ್ಟೇಟ್, ಎಕ್ಸ್ಟ್ರೀಮ್ ಬ್ಯಾಡ್ ಸ್ಟೇಟ್, ಶಿ ಈಸ್ ನೌ ಪ್ರಿಪೇರಿಂಗ್ ಚಕ್ಲೀಸ್, ಕೋಡ್ಬೆಲೆಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಪಕ್ಕದ ಗ್ರಾಮದೆಲ್ಲ, ಅವ್ರ ಗ್ರಾಮ ಅಂದೆಲ್ಲ ಪಕ್ಕದಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ನೌ ಶಿ ಈಸ್ ಡೂಯಿಂಗ್ ವೆರಿ ಗುಡ್. ನಾಟ್ ಜಸ್ಟ್ ದ್ಯಾಟ್, ಸಿಮಿಲರ್ ಪೀಪಲ್, ವಿಡೋಸು, ಬಿಲೋ ಪಾವರ್ಟಿನಲ್ಲೆಲ್ಲ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಸ್ಮಾಲ್ ಕಾಟೇಜ್ ಇಂಡಸ್ಟ್ರಿ ಮಾಡಿಬಿಟ್ಟಿದ್ದಾರೆ. ಸೊ ವೆನ್ ಶಿ ವಾಸ್ 58-59 ಇಯರ್ಸ್ ಓಲ್ಡ್, ಬಟ್ 8 ಇಯರ್ಸ್ ಬ್ಯಾಕ್ ಹೇಳ್ತಾ ಇರೋದು, ಆವಾಗ ಹೇಳಿದ್ದಕ್ಕೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಆಗೋಗಿದೆ. And today what I thought was, I discuss how I actually made that prediction, and I will show you that each one of us can actually have Lakshmi yoga. ಜಾತಕದಲ್ಲಿ ಲಕ್ಷ್ಮಿ ಯೋಗ ಅನ್ನೋ ಕಾಂಬಿನೇಷನ್ ಇರೋದೇನು ಬೇಕಾಗಿಲ್ಲ ನಮ್ಮ ಲೈಫಲ್ಲಿ. ನಮಗೆ ಜ್ಯೋತಿಷದಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಡಾಕ್ಟರ್ ಬಿ ವಿ ರಾಮನ್, ಐ ಥಿಂಕ್ ನೀವೆಲ್ಲರೂ ಕೇಳಿರ್ಬೇಕಲ್ಲ. ಯಾರು ಡಾಕ್ಟರ್ ಬಿ ವಿ ರಾಮನ್ ಕೇಳಿದ್ದೀರಾ ಹೆಸರು?
Okay, so he was teaching me. One of the first lessons that he gave me is there are two concepts called fate and free will ಅಂತ. ಅಷ್ಟೇ ಅದನ್ನು ಹೇಳ್ಬಿಟ್ಟು ಬಿಟ್ಬಿಟ್ರು. I took some time to understand what this fate and free will is. Fate is what basically nature gives to us. ಈ ಗ್ರಹಗತಿಗಳು ಎಲ್ಲ ಕೊಡತ್ತಲ್ಲ, ಬೇಸಿಕ್ ನೇಚರ್ ನನಗೆ ಬೇಡ ಅಂದ್ರೂ ಬೇಕು ಅಂದ್ರೂ ಅವ್ನು ಕೊಡ್ತಾ ಇರುತ್ತೆ, ಅದು ಫೇಟ್. ಉದಾಹರಣೆಗೆ ಜೋರಾಗಿ ಮಳೆ ಬರುತ್ತೆ, ಅದು ಫೇಟ್. ಐ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಇಟ್. ಬಟ್ ದೇರ್ ಇಸ್ ಅನದರ್ ಆಸ್ಪೆಕ್ಟ್ ಕಾಲ್ಡ್ ಫ್ರೀ ವಿಲ್. ಫ್ರೀ ವಿಲ್ ಇಸ್ ಮೈ ರೆಸ್ಪಾನ್ಸ್ ಟು ನೇಚರ್. ಸೊ ನೇಚರ್ ನನಗೆ ಮಳೆ ಕೊಡುತ್ತೆ ಅಂದರೆ ಕೊಡಲಿ, ಅದ್ರ ಪಾಡಿಗೆ ಕೊಡಲಿ. ನಾನು ಒಂದು ಕೊಡೆ ಇಟ್ಕೊಂಡು ಅಥವಾ ರೈನ್ ಕೋಟ್ ಇಟ್ಕೊಂಡು ಐ ವಿಲ್ ಕಂಟಿನ್ಯೂ ಟು ಗೋ ಫಾರ್ವರ್ಡ್. ಸೊ ಮೈ ರೆಸ್ಪಾನ್ಸ್ ಈಸ್ ವಾಟ್ ಇಸ್ ಕಾಲ್ಡ್ ಎಸ್ ಫ್ರೀ ವಿಲ್. ಸೊ ಲಕ್ಷ್ಮಿ ಯೋಗ ಅನ್ನೋದು ನಾನು ಲಕ್ಷ್ಮಿ ಯೋಗ ಅಂತ ಒಂದು ಹೇಳಿದ್ದೀನಿ. ಆ್ಯಕ್ಚುಲಿ ಐ ಆಮ್ ನಾಟ್ ಗೋನ್ ಟು ಡಿಸ್ಕಸ್ ಅ ಕಾಂಬಿನೇಷನ್ ಹಿಯರ್, ಬಟ್ ಐ ವಿಲ್ ಆ್ಯಕ್ಚುಲಿ ಬಿ ಡಿಸ್ಕಸಿಂಗ್ ಅ ಟೆಕ್ನಿಕ್ ವೇರ್ ಈಚ್ ಒನ್ ಆಫ್ ಯು ಕ್ಯಾನ್ ಲುಕ್ ಆಟ್ a good career for yourself, and most importantly you can start earning money in the right manner. Lakshmi tara barutte duddu. You can earn wealth, accumulate wealth as Lakshmi, as in white money, and not as Rakshasi, as in black money. Each one has the potential to you. Idu fate and free will nalli agutte. So I'll give you certain techniques based on my own research over a couple of years, and I'll also give you some examples, ಕೆಲವು examples ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. And this particular talk that I do, ನನಗೆ one of the biggest missions in my life is to use astrology for transforming mankind. That has become my personal mission. So ಎಲ್ಲ ಕಡೆನೂ ಹೋಗಿ I try to speak something good about astrology and how people can make use of astrology for the benefit of the mankind. This technique can actually help, ನನ್ನ ನಂಬಿಕೆ ಇರೋದು, can actually help eradicate poverty in our state. So this is what I am trying to look at. ನನ್ನ ವಾಯ್ಸ್ ಕರೆಕ್ಟ್ ಆಗಿದೆಯಾ? ಸಾರಿ, ಆರ್ ಯು ಏಬಲ್ ಟು ಹಿಯರ್ ಬ್ಯಾಕ್ ಬೆಂಚರ್ಸ್? ಎಸ್, ಓಕೆ. ಸೊ ಎನಿಬಡಿ ಹೂ ವಾಂಟ್ಸ್ ಟು ಕ್ರಿಯೇಟ್ ವೆಲ್ತ್, ಒಂದು ಸಿಂಪಲ್ ಈಕ್ವೇಷನ್ ಇದೆ, A+B+C ಥರ ಈಕ್ವೇಷನ್, ಲೀನಿಯರ್ ಈಕ್ವೇಷನ್. ಸೊ ನಾನು ಕೊಟ್ಟಿದ್ದೀನಿ ವೆಲ್ತ್. So remember, this is wealth in the form of Lakshmi, not wealth in the form of Rakshasi. So ನಾನು ಬಂದು ಬ್ಲ್ಯಾಕ್ ಮನಿ ಮಾಡಬೇಕು, ನನಗೆ ಟಿಪ್ಸ್ ಕೊಡಿ ಅಂತ ಹೇಳಿದ್ರೆ ಐ ವಿಲ್ ನಾಟ್ ಬಿ ದ ಪರ್ಸನ್ ಹೂ ವಿಲ್. ಕೆಲವು ಟಿಪ್ಸ್ ಇದೆ ಅಂತ ಇಟ್ಕೊಳ್ಳಿ, ಬಟ್ ಐ ಕೀಪ್ ಮೈ ಮೌತ್ ಶಟ್. ನಾನು ಟಿಪ್ಸ್ ಕೊಡೋದಿಲ್ಲ ನಿಮಗೆ. ದಿಸ್ ಈಸ್ ಅ ಸಿಂಪಲ್ ಈಕ್ವೇಷನ್. ದ ಈಕ್ವೇಷನ್ ಇಸ್ KH plus 9, 10, 11, 12 plus T. ಸೊ K plus 9, 10, 11, 12 plus T. ಏನಪ್ಪ ಇದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಈಕ್ವೇಷನ್, ಒಂದು ಕೆಮಿಸ್ಟ್ರಿ ಕ್ಲಾಸಲ್ಲಿ ಇದ್ದಂಗೆ ಈಕ್ವೇಷನ್ ಇದೆ ಅಂತ ಅನ್ಕೋಬೋದು. ಸೊ ಬಿಫೋರ್ ಐ ಗೆಟ್ ಇನ್ ಟು ಇಟ್, ಒಂದು ಸಿಂಪಲ್ ಥಿಂಗ್ ಹೇಳ್ತೀನಿ. ವೆಲ್ತ್ ಲಕ್ಷ್ಮಿ ಥರ ಯಾವಾಗ ಬರುತ್ತೆ ಅಂದರೆ, ಇಫ್ ಯು ಡಿಸೈಡ್, ನಿಮಗೆ ನ್ಯಾಚುರಲಾಗಿ ಎಲ್ಲರಿಗೂ ಒಂದೊಂದು ಸ್ಟ್ರೆಂತು, ಕೆಲವು ವೀಕ್ನೆಸಸ್ ಇರುತ್ತೆ ಹುಟ್ಟುವಾಗ ಅಲ್ವಾ. ನ್ಯಾಚುರಲಾಗಿ ಕೆಲವು ಸ್ಟ್ರೆಂಗ್ಸ್ ಇರುತ್ತೆ, ನ್ಯಾಚುರಲಾಗಿ ಕೆಲವು ವೀಕ್ನೆಸಸ್ ಇರುತ್ತೆ. ಕೆಲವರಿಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರುತ್ತೆ, ಕೆಲವರಿಗೆ ಫ್ಲೂಟ್ ಚೆನ್ನಾಗಿ ಓಡಿಸೋಕ್ಕೆ ಬರುತ್ತೆ, ಕೆಲವರಿಗೆ ಮೆಡಿಸಿನ್ ಚೆನ್ನಾಗಿ ಬರುತ್ತೆ. ನ್ಯಾಚುರಲ್ ಕೆಲವು ಸ್ಟ್ರೆಂಗ್ಸ್ ಇರುತ್ತೆ. ಆ್ಯಂಡ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಎಂಜಾಯಿಂಗ್ ಡೂಯಿಂಗ್ ಇಟ್. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಬಾಡಿ ಬಿಲ್ಡಿಂಗ್ ಇಷ್ಟ ಆಗುತ್ತೆ, ದೇ ವಿಲ್ ಎಂಜಾಯ್ ಡೂಯಿಂಗ್ ಇಟ್. ಫೋರ್ಸ್ಫುಲ್ಲಾಗಿ ಹೋಗೋದಿಲ್ಲ, ಬಟ್ ದೇ ನ್ಯಾಚುರಲಿ ಲೈಕ್ ಟು ಡೂ ಇಟ್. ಈ ನ್ಯಾಚುರಲ್ ಎಬಿಲಿಟಿ ನಿಮ್ಗೇನಿದೆ ಅದನ್ನು ನೀವು ಉಪಯೋಗಿಸ್ಕೊಂಡು ಅದರಿಂದ ನಿಮಗೆ ದುಡ್ಡು ಬಂದರೆ, ಎ ಯು ವಿಲ್ ಆಲ್ಸೋ ಎಂಜಾಯ್ ಡೂಯಿಂಗ್ ಇಟ್. ಬಿ ವಿತ್ ಮಿನಿಮಮ್ ಡಿಫಿಕಲ್ಟಿ ನಿಮಗೆ ಎಷ್ಟು ದುಡ್ಡು ಬರಬೇಕೋ ಅಷ್ಟು ದುಡ್ಡು ಬರುತ್ತೆ. ಹಾಗಂದರೆ ನಾವು ಬೇರೆ ಕಡೆ ಹೋಗುವಾಗ ಬಾರ್ಗೇನ್ ಮಾಡ್ತಾರೆ, ನಿಮಗೆ 10 ರೂಪಾಯಿ ಕೊಡ್ತೀನಿ, 11 ರೂಪಾಯಿ ಕೊಡ್ತೀನಿ ಅಂತ. ಬಟ್ ನಿಮ್ಮ ನ್ಯಾಚುರಲ್ ಎಬಿಲಿಟಿ ನಲ್ಲಿ ಶೈನ್ ಮಾಡಿದ್ರೆ ನೀವು ವಿಲ್ ಬಿ ಏಬಲ್ ಟು ಕಮಾಂಡ್ ಮನಿ ಇನ್ ಅ ವೆರಿ ಗುಡ್ ಮ್ಯಾನರ್ ಆ್ಯಂಡ್ ಇನ್ ಅ ರೈಟ್ ಮ್ಯಾನರ್. So that is what this equation is all about. The first equation that I am talking about, KH, is basically the position of Ketu in any horoscope. Now this position of Ketu is very important. Ketu gives different information. One of the ways in which Ketu is popularly known as is Mokshakaraka, Gnanakaraka ಅಂತನೂ ಹೇಳ್ತೀವಿ. ಜೂಪಿಟರ್ಗೂ ಸ್ವಲ್ಪ ಧನಕಾರಕ ಅಂತ ಹೇಳ್ತೀವಿ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಆಫ್ಟರ್ ಸೀಯಿಂಗ್ ಸೋ ಮೆನಿ ಹಾರ್ಸ್ಕೋಪ್ಸ್, ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಹಾರ್ಸ್ಕೋಪ್, Ketu will give you what you are naturally good at or what you are naturally bad at. So position of Ketu in any horoscope will definitely show you to a large extent. Exceptions irbodu, I am not going to talk about exceptions now, but by and large will tell you what natural strength you have. ಅದಕ್ಕೆ KH ಅಂತ Ketu in the 10th house ಅಂತ. Next one 9, 10, 11, 12 ಅದು ಮಿಕ್ಕಿದ್ದನ್ನು ಹೇಳ್ತೀನಿ, ಬಟ್ ಲೆಟ್ ಮಿ ಜಸ್ಟ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್.
ರಫ್ ಆಗಿ ಕೊಟ್ಟಿದ್ದೀನಿ ನಾನು ಅಪ್ರಾಕ್ಸಿಮೇಟ್ ಆಗಿ, ಬಿಕಾಸ್ ಐ ಕೆನಾಟ್ ಕ್ಯಾಪ್ಚರ್ ಎವ್ರಿಥಿಂಗ್. ಐ ಹ್ಯಾವ್ ಗಿವನ್ ಯು ವಾಟ್ ಈಚ್ ಹೌಸ್, ಕೇತುನಲ್ಲಿ ಈಚ್ ಹೌಸಲ್ಲಿ ಇದ್ರೆ ಏನು ತೋರಿಸುತ್ತೆ ಅಂತ. ಐ ಹ್ಯಾವ್ ರಫ್ಲಿ ಗಿವನ್ ಯು ದಿ ಎಂಟೈರ್ ಇನ್ಫಾರ್ಮೇಷನ್. ಸೊ ಉದಾಹರಣೆಗೆ 4ನೇ ಮನೆ ಅಂತ ಇಟ್ಕೊಳ್ಳಿ. ಕೇತು 4th house ಇದ್ರೆ ಯೂಶುವಲ್ ಆಗಿ ನ್ಯಾಚುರಲ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆನ್ಸೆಸ್ಟ್ರಿ, ಟು ಅಂಡರ್ಸ್ಟ್ಯಾಂಡ್ ಹೆರಿಟೇಜ್, ಟು ಅಂಡರ್ಸ್ಟ್ಯಾಂಡ್ ರಿಯಲ್ ಎಸ್ಟೇಟ್ ಎಲ್ಲ ಇರುತ್ತೆ. ನಾನು ಸುಮಾರು ಪ್ರಪಂಚ ಪೂರ್ತಿ ಹೋಗಿದ್ದೀನಿ. ಯುರೋಪು, ಏಷ್ಯಾ ಪೆಸಿಫಿಕ್ಕು, ಅಮೇರಿಕಾ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿದ್ದೀನಿ. ಒನ್ ಆಫ್ ದ ಥಿಂಗ್ಸ್ ದಟ್ ಐ ಎಂಜಾಯ್ ಡೂಯಿಂಗ್ ಇಸ್ ಟು ವಿಸಿಟ್ ಮ್ಯೂಸಿಯಮ್ಸ್. ನೀವು ಈ ಮ್ಯೂಸಿಯಮ್ಸಲ್ಲಿ ಕೆಲವು ಗೈಡ್ಸ್ ಇರ್ತಾರೆ. ಅವ್ರದ್ದು ಹಾರ್ಸ್ಕೋಪ್ಸ್ ಎಲ್ಲ ನೋಡಿದ್ರೆ ನಿಮಗೆ ಯೂಶಲಿ 4th house, ಕೇತು ಇನ್ ದ 4th house ಯೂಶಲಿ ಸ್ಟ್ರಾಂಗ್ ಕಾಮನ್ ಅನ್ಸುತ್ತೆ. ಸೊ ಅವ್ರು ಯೂಶಲಾಗಿ ಏನು ಮಾಡ್ತಾರೆ, ಈ ಆರ್ಕಿಟೆಕ್ಚರ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಆನ್ಸೆಸ್ಟ್ರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎನಿಥಿಂಗ್ ಟು ಡೂ ವಿತ್ ಆನ್ಸೆಸ್ಟ್ರಿ, ಹೆರಿಟೇಜ್ ಆ್ಯಂಡ್ ರಿಯಲ್ ಎಸ್ಟೇಟ್ ವಿಲ್ ಯೂಶಲಿ ಬಿ ಸ್ಟ್ರಾಂಗ್ ಫಾರ್ ಕೇತು ಇನ್ ದ 4th house. ಅದೇ ಥರ ನಾನು ಎಕ್ಸ್ಟ್ರೀಮ್ ಮಾಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಿನ್ಸ್ ಮೋಸ್ಟ್ ಆಫ್ ಅಸ್ ಆರ್ ಅಸ್ಟ್ರಾಲಜಿಕಲ್ ಸ್ಟೂಡೆಂಟ್ಸು, ಕೇತು ಇನ್ ದ 8th house ಅಂದರೆ ಯೂಶಲಿ ದೇ ವಿಲ್ ಬಿ ವೆಲ್ ವರ್ಸ್ಡ್ ಇನ್ ಸೈನ್ಸ್ ಆ್ಯಂಡ್ ಅಕಲ್ಟಿಸಮ್. ಸೊ ಒನ್ ಆಫ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಆಲ್ಸೋ ಲುಕ್ ಇಸ್ ನ್ಯಾಚುರಲ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಸೈಂಟಿಫಿಕ್ ಫಾರ್ಮುಲಾಸ್. ಬೇಸಿಕ್ ಸೈನ್ಸ್ ಅಂದರೆ ಏನು, ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ ಸುಮಾರು ಎಲ್ಲರೂ ಹೇಳ್ತಾ ಇರ್ತಾರೆ. ನೀವು ಯೂಟ್ಯೂಬಲ್ಲಿ ಮಾಡಿದ್ರೆ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂದರೆ 3-4 hours ಆಫ್ ಯೂಟ್ಯೂಬ್ ವಿಡಿಯೋಸ್ ನಿಮ್ಗೆ ಸಿಗುತ್ತೆ, ಅವರ್ಸ್ ಆ್ಯಂಡ್ ಅವರ್ಸ್. ಬಟ್ ಯಾರೂ ಎಕ್ಸಾಕ್ಟಾಗಿ ಹೇಳೋದಿಲ್ಲ. ನನಗೂ ಇದೇ ಥರ ಕ್ವಶನ್ ಕೇಳಿದ್ರು. ನಾನು ಅಮೆರಿಕಾಗೆ ಹೋಗುವಾಗ ಒನ್ ಆಫ್ ದಿ ಲಾಸ್ ವೇಗಸ್ ಅಂತ ಒಂದು ಜಾಗದಲ್ಲಿ ಇದೇ ಥರ ಕೇಳಿದ್ರು. ಐ ಸಮರೈಸ್ಡ್ ದ ಡಿಫರೆನ್ಸ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಇನ್ ಜಸ್ಟ್ 2 lines. ಐ ಸೆಡ್ ಸೈನ್ಸ್ ಈಸ್ ನಥಿಂಗ್ ಬಟ್ ದ ಮೆಜರ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನೇಚರ್. ರೈಟ್? ಎಸ್ ಆರ್ ನೋ? ನೀವೆಲ್ಲ ಕೊಯ್ಟಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಇವಾಗ ಊಟ ಬೇರೆ ಮಾಡಿದ್ದೀರಾ? ರೈಟ್? ಸೈನ್ಸ್ ಈಸ್ ನಥಿಂಗ್ ಬಟ್ the understanding and measurement of nature. Spirituality is becoming one with nature. That's the only difference between these two. So science one kade calculate ಮಾಡುತ್ತೆ, spirituality goes to the next level and makes you become one with nature. Union, ಯೋಗ ಆಗುತ್ತೆ, that's where you become it. ಅವ್ರಿಗೆಲ್ಲ ಈ 8th house ಅಲ್ಲಿ ಇದ್ರೆ ಈ ನಾಲೆಜ್ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. That's one example that I talked about. ಇದೇ ಥರ ಸುಮಾರು ಇದೆ. ಐ ಆಮ್ ಶ್ಯೂರ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ನನಗೆ ಬರೀ 30 ನಿಮಿಷ ಕೊಟ್ಟಿದ್ದಾರೆ ಬದ್ರಿನಾಥ್ ಅವರು. ಸೊ ಐ ಜಸ್ಟ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಒನ್ ಇಸ್ 9th, 10th, 11th, 12th houses. ಇನ್ ಎನಿ ಹಾರ್ಸ್ಕೋಪ್ ದೀಸ್ ಹ್ಯಾವ್ ಟು ಬಿ ಫಸ್ಟ್ ಸ್ಟಡಿಡ್ ಇನ್ ಟರ್ಮ್ಸ್ ಆಫ್ ಕೆರಿಯರ್. ಏನಿದು 9th, 10th, 11th, 12th 4 ಕೊಟ್ಬಿಟ್ಟಿದಾರಲ್ಲ ಅಂತ. ಈಚ್ ಒನ್ ಆಫ್ ಅಸ್ ಯೂಶುವಲ್ ಆಗಿ ವಿಲ್ ಐದರ್ ಬಿ ಗುಡ್ ಆಸ್ ಅ ಬಿಸ್ನೆಸ್ ಮ್ಯಾನ್ ಆರ್ ವಿ ವಿಲ್ ಬಿ ಗುಡ್ ಆಸ್ ಅ ಸ್ಯಾಲರಿಡ್ ಪರ್ಸನ್. Or sometimes you might do both also. E-information, whether you are good in to be employed, so that means whether you are good to be a salaried person or whether you are good to be a businessman, anta one basic clue, fundamental clue, you will get it in 9th, 10th, 11th and 12th houses. 9th and 10th houses strong agidre compared to 10th and 11th houses, you will become a employed person. So salaried agi ಹೆಚ್ಚು tendency irutte, probability irutte. 11th and 12th ಸ್ಟ್ರಾಂಗ್ ಆಗಿದ್ರೆ ಕಂಪೇರ್ಡ್ ಟು 9th and 10th, ಯು ವಿಲ್ ಬಿ ಮೋರ್ ಸೂಟೆಡ್ ಫಾರ್ ಪ್ರೊಫೆಷನ್. ಅದರಲ್ಲೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. 9th and 10th ಅಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಉದಾಹರಣೆಗೆ ನೀವು ಮೆಡಿಸನ್ ಅಂತ ಇಟ್ಕೊಳ್ಳಿ, ಮೆಡಿಸನ್ ಓದಿರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ 9th house ಸ್ಟ್ರಾಂಗ್ ಆಗಿದ್ರೆ, ಬಿಟ್ವೀನ್ 9th and 10th, 9th house ಸ್ಟ್ರಾಂಗ್ ಆಗಿದ್ರೆ, ಯು ವಿಲ್ ಜಸ್ಟ್ ಬಿ ಅನದರ್ ಡಾಕ್ಟರ್ ಇನ್ ಒನ್ ಹಾಸ್ಪಿಟಲ್. ಜನರಲ್ ಫಿಸಿಷಿಯನ್ ಥರ ನೋಡಿಕೊಂಡು ಅಥವಾ ಪೀಡಿಯಾಟ್ರಿಷಿಯನ್ ಥರ ಜನರಲ್ ಆಗಿ ಒಂದು ಕ್ಲಿನಿಕ್ ಇಟ್ಕೊಂಡು ಯು ವಿಲ್ ಬಿ ಡೂಯಿಂಗ್ ಅ ಗುಡ್ ಜಾಬ್. ಸೇಮ್ ಡಾಕ್ಟರ್ ಇಫ್ ಹಿಸ್ 10th house ಇಸ್ ಸ್ಟ್ರಾಂಗ್, ಏನಾಗ್ತಾನೆ, ಹಿ ವಿಲ್ ಬಿಕಮ್ ದ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ದಟ್ ಹಾಸ್ಪಿಟಲ್. ಹಿ ಈಸ್ ಸ್ಟಿಲ್ ಎಂಪ್ಲಾಯ್ಡ್ ಇನ್ ದ ಹಾಸ್ಪಿಟಲ್, ಬಟ್ ಹಿ ವಿಲ್ ಬಿಕಮ್ ದ ಹೆಡ್ ಆಫ್ ಡಿಪಾರ್ಟ್ಮೆಂಟ್. ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ. ಉದಾಹರಣೆಗೆ ಹಿ ಮೈಟ್ ಪ್ರಾಬಬ್ಲಿ ಬಿ ಅನ್ ಆಪ್ಥಾಮಾಲಜಿಸ್ಟ್, ಸ್ವಲ್ಪ ಹಿ ವಿಲ್ ಆ್ಯಕ್ಚುಲಿ ಬಿ ಓವರ್ ಸೀಯಿಂಗ್ ದಟ್ ಇದು ಅಂತ. ಆ ಸೇಮ್ ಮೆಡಿಸನ್, ದ ಪರ್ಸನ್ ಹೂ ಹಸ್ ರೆಡ್ ಮೆಡಿಸನ್, ಅವನು 11ನೇ ಮನೆಯಲ್ಲಿರುತ್ತೆ, ಸ್ಟ್ರಾಂಗ್ ಆಗಿದೆ ಅಂತ ಇಟ್ಕೊಳ್ಳೋಣ. ಆಲ್ ದ 4 houses, 11th house ಇಸ್ ಕ್ವೈಟ್ ಸ್ಟ್ರಾಂಗ್ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಹಿ ವಿಲ್ ಓಪನ್ ಅ ಹಾಸ್ಪಿಟಲ್. ಸೊ ಹಿ ವಿಲ್ ಆ್ಯಕ್ಚುಲಿ ಡೂ ಬಿಸ್ನೆಸ್. ದೇವಿ ಶೆಟ್ಟಿ ಆಸ್ ಅನ್ ಎಕ್ಸಾಂಪಲ್, ಯು ಕ್ಯಾನ್ ಲುಕ್ ಅಟ್ ಇಟ್ ದಿಸ್ ವೇ.
11th house ಸ್ಟ್ರಾಂಗ್ ಆಗಿದೆ, ಮೆಡಿಸಿನಲ್ ವ್ಯಾಲ್ಯೂ ಸ್ಟ್ರಾಂಗ್ ಆಗಿದೆ. ಹಾರ್ಸ್ಕೋಪ್ ಆಕ್ಚುಲಿ ಓಪನ್ ಮಾಡಿದ್ರೆ ಯು ಕ್ಯಾನ್ ಆಕ್ಚುಲಿ ಸಿ ದೀಸ್ ಫ್ಯಾಕ್ಟರ್ಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಈಸ್ ಡನ್ ಅ ಲಾಟ್ ಆಫ್ ಬಿಸ್ನೆಸ್ ಇನ್ ಇಟ್. ಅವರೊಬ್ಬರೇ ಅಲ್ಲ, ಎನಿ ಪರ್ಸನ್ ಹೂ ಇಸ್ ಆಕ್ಚುಲಿ ಡನ್ ವೆರಿ ವೆಲ್ ಇನ್ ಮೆಡಿಸನ್ and who's opened a hospital, successful hospital, you will see that to be 11th house will be much more prominent than the other houses. Same thing, same medicine ಮಾಡಿರ್ತಾನೆ, 12ನೇ ಮನೇಲಿ ಇರ್ತಾನೆ ಅಂದರೆ he will go end up doing building a hospital, but ಯಾರು ಪೇಷಂಟ್ಗಳು ಬರೋದಿಲ್ಲ, ಸೊ ಜಾಸ್ತಿ ಇದಾಗೋದಿಲ್ಲ. ಅಥವಾ he will make some wrong investment, unnecessary ಓವರ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು he will spoil his reputation ಆ ಥರ. ಸೊ ಅದು ಆಗುತ್ತೆ. ಸೊ 9th, 10th, 11th, 12th houses will tell you whether you are fit for being employed or whether you are fit for being getting into business. ಒಂದೊಂದ್ಸತಿ ಏನಾಗುತ್ತೆ, ಎರಡೂ ಮಿಕ್ಸ್ಡ್ ಬ್ಯಾಗ್ ಥರ ಬರುತ್ತೆ. ಸೊ ಆ ಟೈಮಲ್ಲಿ ದಿಸ್ ಪರ್ಸನ್ ಇಸ್ ಗೋನ್ ಟು ಬಿ ದ್ವಿಸ್ವಭಾವ, ಅಂದರೆ ಎರಡು ಥರನೂ he can do. So he can also be employed, at the same time he can also go ahead and do business. ನೀವು ನಿಮ್ಮ ಕಡೆ ನೋಡ್ಕೊಳ್ಳಿ, ಎಷ್ಟು ಜನ ನೀವು ನಿಮ್ಮ ರೆಸ್ಪೆಕ್ಟಿವ್ ಹಾಟ್ಸ್ಕೋಪ್ಸ್ನ ತೆಗೆದು ನೋಡ್ಕೊಳ್ಳಿ, ಆ್ಯಂಡ್ ಯು ವಿಲ್ ಫೈಂಡ್ ಸಮಥಿಂಗ್ ವೆರಿ ಸ್ಟಾರಿಂಗ್. ಯಾವ ಟೈಮಲ್ಲಿ ವರ್ಕ್ ಆಗಿದೆ ನಿಮಗೆ, ಯಾವ ಟೈಮಲ್ಲಿ ವರ್ಕ್ ಆಗಿಲ್ಲ ಅಂದರೆ ಈ 9th and 10th, 11th, 12th houses will by and large tell you whether it is good or bad. Next slide. Next, T, Z, P ಅಂತ ಹಾಕಿದ್ದೀನಿ. Just T ಅಂತ ಹಾಕಿಲ್ಲ, Z, P ಅಂತ ಹಾಕಿದ್ದೀನಿ. ಸೊ T basically means trains. ಓಕೆ, ನನಗೆ ಇವಾಗ ರಫ್ ಆಗಿ ನನಗೆ ಗೊತ್ತು ನನ್ನ ಸ್ಟ್ರೆಂತ್ ಯಾವುದಲ್ಲಿದೆ. ಐ ಆಲ್ಸೋ ನೋ ವೆದರ್ I want to do, I should be employed or I should do business. Adu gottagide, fair enough. But which line of business? That is most important. A line of business, a industry of business, the channel of business, the dimension of business will always be shown by the trinal houses, and especially the trinal houses which are 1, 5 and 9. Now before we started, Vasan avar heladru, fundamentally 1, 5, 9 is the most important houses. Yes or no, sir? Yes, that is the reason why it is called very important. In fact, ನೀವು ಲಕ್ಷ್ಮಿ ಯೋಗ ಕಾಂಬಿನೇಷನ್ ಬರ್ತ್ಬಿಡಿ. ನೀವು ಪರಾಶರದ್ದು ಬೃಹತ್ ಪರಾಶರ ಮೂರಶಾಸ್ತ್ರ ಆದರೂ ಆಗಲಿ, ಸರ್ವತ್ರ ಚಿಂತಾಮಣಿ ಮಣಿ ಆದರೂ ಆಗಲಿ, ಮಂತ್ರೇಶ್ವರದು ಇದಾದರೂ ಆಗಲಿ, ಯಾವ ಬುಕ್ ಆದರೂ ತೆಗೆದು ನೋಡಿ, ಬೈ ಅಂಡ್ ಲಾರ್ಜ್ ದೇ ಆಲ್ವೇಸ್ ಸೇ ಫಸ್ಟ್ ಆ್ಯಂಡ್ 9th houses ಕಾಂಬಿನೇಷನ್ಸ್ ತೋರಿಸ್ತಾರೆ, 9th and 5th houses ಕಾಂಬಿನೇಷನ್ಸ್ ತೋರಿಸ್ತಾರೆ ಅಂತ. ಇವೆಲ್ಲ ಬೇಸಿಕ್ಲಿ ದೇ ಆರ್ ಟೆಲಿಂಗ್ ಕ್ಲೂಸ್. ಅವ್ರು ಡೈರೆಕ್ಟಾಗಿ ಪ್ರಿಸ್ಕ್ರಿಪ್ಟಿವ್ ಆಗಿ ಕೊಡ್ತಾ ಇಲ್ಲ ನಿಮಗೆ, ಬಿಹೈಂಡ್ ದ ಸೀನ್ಸ್, ಬಿಟ್ವೀನ್ ದ ಲೈನ್ಸ್ ನೀವು ಓದಬೇಕಾಗುತ್ತೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್ ಅಂತ. 1, 5, 9 houses, ರೈಟ್. ಆ್ಯಂಡ್ ನಾನು ಜಸ್ಟ್ ಟಿ ಅಂತ ಹಾಕಿಲ್ಲ, Z ಆ್ಯಂಡ್ P ಅಂತ ಹಾಕಿದ್ದೀನಿ. Z ಅಂದರೆ ಝೋಡಿಯಾಕ್ ಸೈನ್. ಮೋಸ್ಟ್ ಇಂಪಾರ್ಟೆಂಟ್ಲಿ ದ ನೇಚರ್ ಆಫ್ ದ ಝೋಡಿಯಾಕ್ ಸೈನ್, ಆ್ಯಂಡ್ P ಅಂದರೆ ಪ್ಲಾನೆಟ್ಸ್ ಇನ್ ದ ಟ್ರೈನಲ್ ಹೌಸಸ್. ಸೊ ಒನ್, ನೇಚರ್ ಆಫ್ ದ ಝೋಡಿಯಾಕ್ ಸೈನ್ ರೆಪ್ರೆಸೆಂಟೆಡ್ ಬೈ ದ ಟ್ರೈನಲ್ ಹೌಸಸ್, ಆ್ಯಂಡ್ ಪ್ಲಾನೆಟ್ಸ್ in the trinal houses, they will give you the dimension in which you need to expand yourself. If you know this, by and large, you are very good at it. Udaharanage, if you are Aries as ascendant, you have to look at the zodiac signs of Aries, Leo and Sagittarius, which are 1, 5th and 9th. ನೀವು ಟೇಬಲಲ್ಲಿ ಅಬ್ಸರ್ವ್ ಮಾಡಿರ್ಬೋದು, 4 ಕಡೆ 9th ಹೌಸ್ನ ಕಿತ್ತಾಕ್ಬಿಟ್ಟಿದ್ದೀನಿ, ಸ್ಕ್ರ್ಯಾಚ್ ಲೈನ್ ಗೆರೆ ಎಳೆದಿದ್ದೀನಿ ಒಂದು. Don't refer to it ಅಂತ. ಉದಾಹರಣೆಗೆ ಟಾರಸ್ಗೆ 9th house Capricorn. Do you know why I have deleted the 9th house in Taurus ಅಥವಾ Leo ಅಥವಾ Scorpio ಅಥವಾ Aquarius? Anyone? Anybody can take a wild guess? Balakastana. Correct. So only in this exception, don't look at the 9th house, because that's not been working, and consistently ನಾನು ಹಾರ್ಸ್ಕೋಪ್ಸ್ ನೋಡಿದ್ರೆ ಒಂದು 150 ಹಾರ್ಸ್ಕೋಪ್ಸ್ ಎಲ್ಲ ಡೀಟೇಲ್ಸ್ ಸರಿ ಮಾಡಿರೋದ್ರಿಂದ I have seen that 9th house formula doesn't work when it happens to be the Badakastha. ಆ ಟೈಮಲ್ಲಿ 1st and 5th ತಗೋಬೇಕಾಗುತ್ತೆ. That's all it is. This is the formula for making sure that you will be able to identify which is the right source and right line for generating the wealth. ನಾನು just go to the next slide. ಇದನ್ನು ಹೇಳ್ತೀನಲ್ಲ, next. With this, one fourth ingredient very important, and I cannot stress this fact as much as possible. Intuition ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಿಲ್ಲದೆ ಅಂದರೆ ವೆರಿ ಡಿಫಿಕಲ್ಟ್ ಟು ಡೂ ಎನಿ ಸಾರ್ಟ್ ಆಫ್ ಅನಾಲಿಸಿಸ್. ಮೊದಲು ಕಾಲದ ನಾವೆಲ್ಲ ಚಿಕ್ಕರವಾಗ ಮೈ ಪೇರೆಂಟ್ಸ್ ಅಂಡ್ ಆಲ್ ಯೂಸ್ ಟು ಡೂ ದ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಅಂಕಲ್ಸ್, ಆಂಟ್ಸ್ ಎಲ್ಲರೂ ಜ್ಯೋತಿಷ ಹೇಳುವಾಗ ಕೆರಿಯರ್ ಅಂದರೆ ಒಂದು ಇಂಜಿನಿಯರಿಂಗು, ಒಂದು ಲಾಯರು, ಒಂದು ಮೆಡಿಸನ್ ಅಂತ 3-4 ಇತ್ತು. ಇವಾಗ ಎಷ್ಟೊಂದು ಬಂದ್ಬಿಟ್ಟಿದೆ ಅದು ಚಾಯ್ಸಸ್ಸು.
ಇಂಜಿನಿಯರಿಂಗ್ನಲ್ಲೇ ಒಂದು 20-25 ಬಂದಿದೆ, ಡಾಕ್ಟರ್ನಲ್ಲೇ ಒಂದು 20-25 ಬಂದಿದೆ, ಕೆಲವು ನನಗೆ ಗೊತ್ತಿಲ್ಲ ನನಗೆ. ಸೊ ನಾನು ಐ ಕೀಪ್ ಮೈ ಸೆಲ್ಫ್ ಅಬ್ರೆಸ್ಟ್ ವಿತ್ ಸೋ ಮೆನಿ ಸಚ್ ಥಿಂಗ್ಸ್. ಸೊ ಇಂಟ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜ್ಯೋತಿಷರಿಗೆ ದೇರ್ ಆರ್ ಸರ್ಟನ್ ಪ್ರಿಸ್ಕ್ರೈಬ್ಡ್ ಪ್ರಾಕ್ಟೀಸಸ್, ಕೆಲವು ಸಾಧನಗಳು, ಕೆಲವು ಕ್ರಮಗಳು, ಕೆಲವು ಕ್ರಿಯೆಗಳು, ಕೆಲವು ಯೋಗಿಕ್ ಪ್ರಾಕ್ಟೀಸಸ್ ಇಷ್ಟೂ ಕೆಲವಿದೆ, ವಿಚ್ ವಿಲ್ ಬೇಸಿಕ್ಲಿ ಹೈಟನ್ ಯುವರ್ ಲೆವೆಲ್ ಆಫ್ ಇಂಟ್ಯೂಷನ್. ಅದನ್ನು ನೀವು ಮಾಡಿದ್ರೆ you will be definitely be able to increase the intuition. ಇದಕ್ಕೆ ನನ್ನ ಹತ್ರ ಫಾರ್ಮುಲಾ ಇಲ್ಲ. I have certain practices that I can share with you later on, but this is the fourth most important ingredient before you venture into making any predictions. ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು ಸುಮಾರು. ಇದರ ನಾನು ಒಂದು 1000 ಬರಿಬೋದು, ಬಟ್ ನಿಮಗೆ ಒಂದು ಬರ್ಡ್ಸ್ ಐ ಥರ IAS ಆಫೀಸರ್ ಫಾರ್ ಎಕ್ಸಾಂಪಲ್ ಯೂಶುವಲ್ ಆಗಿದ್ರೆ ನೀವು ನೋಡ್ತೀರಾ, ಕೇತು ವಿಲ್ ಯೂಶುವಲಿ ಬಿ ಇನ್ ದ 9th house, ಅಥವಾ ಸಜಿಟೇರಿಯಸ್ ಇಸ್ ವೆರಿ ಪವರ್ಫುಲ್, ಅಥವಾ ಜುಪಿಟರ್ ಇಸ್ ವೆರಿ ಪವರ್ಫುಲ್. ಈ ಕಾಂಬಿನೇಷನ್ಸ್ 2 out of these 3 ಕಾಂಬಿನೇಷನ್ಸ್ ವರ್ಕ್ ಇದ್ರೆ ಯು ಕ್ಯಾನ್ ಕಂಫರ್ಟಬಲಿ ಸೇ ದಿಸ್ ಪರ್ಸನ್ ವಿಲ್ ಆಕ್ಚುಲಿ ಡೂ ಗುಡ್ ಬೀಯಿಂಗ್ ಐದರ್ IAS ಆಫೀಸರ್ ಆರ್ ಬೀಯಿಂಗ್ ಅ ಪೊಲಿಟಿಷಿಯನ್ ಆರ್ ಬೀಯಿಂಗ್ ಅ ಕಾಂಗ್ರೆಸ್ ಮ್ಯಾನ್, ಗುಡ್ ಕಾಂಗ್ರೆಸ್ ಮ್ಯಾನ್. ಅದೇ ಹೇಳೋದಲ್ಲ, ಲಕ್ಷ್ಮಿ ನಾಟ್ ರಾಕ್ಷಸಿ, ರಿಮೆಂಬರ್. ಅದೇ ಥರ ಇಫ್ ಯು ಫಾರ್ ಎಕ್ಸಾಂಪಲ್ ನಾನು 7th one ತಗೋಣ, ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರೊಫೆಷನಲ್ಸು. ಯೂಶುವಲ್ ಆಗಿ ಕೇತು ಇನ್ ದ 8th house, ನಾನು ಆವಾಗಲೇ ನಾನು ಡಿಸ್ಕಸ್ ಮಾಡಿದೆ, 8th house ಕೇತು ಸೈನ್ಸು ಅಕಲ್ಟಿಸಮ್ ಮಾತ್ರ ಕೊಡುತ್ತೆ ಅಂತ. ಸೊ ಸ್ಕಾರ್ಪಿಯೋ ಅಂಡ್ ಪಿಸಿಸ್ ಪವರ್ಫುಲ್ ಆಗಿರುತ್ತೆ, ಮಾರ್ಸ್ ಆ್ಯಂಡ್ ಮರ್ಕ್ಯೂರಿ ಪವರ್ಫುಲ್ ಆಗಿರುತ್ತೆ. ಸೊ ಕಾಂಬಿನೇಷನ್ಸ್ ಆಫ್ ದೀಸ್ 2 out of 3, 3 out of 3 ಕಾಂಬಿನೇಷನ್ಸ್ ಬಂದರೆ ಬೈ ಆ್ಯಂಡ್ ಲಾರ್ಜ್ ಯು ಕ್ಯಾನ್ ಸೇ ದಟ್ ದಿಸ್ ಇಸ್ ದ ರೈಟ್ dimension in which he has to expand himself, and this is where he will also be able to get wealth effortlessly. ಪ್ರಯತ್ನ ಏನು ಪಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಹುಡ್ಕೊಂಡು ಬರುತ್ತೆ. ದಟ್ ಈಸ್ ವಾಟ್ ಇಸ್ ಟ್ರೂ ಲಕ್ಷ್ಮಿ ಯೋಗ. ಲಕ್ಷ್ಮಿ ಯೋಗ ಯಾವಾಗ ಮ್ಯಾನಿಫೆಸ್ಟ್ ಆಯಿತು ಅಂತ ಗೊತ್ತಾಗತ್ತೆ ಅಂದರೆ, ನೀವು ಜಾಸ್ತಿ ಪ್ರಯತ್ನ ಪಡದೆ ಆಟೋಮೆಟಿಕ್ ಆಗಿ ಮನಿ ಸ್ಟಾರ್ಟ್ಸ್ ಕಮಿಂಗ್ ಬಿಹೈಂಡ್ ಯು. ದಟ್ ಮೀನ್ಸ್ ಯು ಹ್ಯಾವ್ ರೀಚ್ಡ್ ಅ ಪೊಸಿಷನ್ ವೇರ್ ಲಕ್ಷ್ಮಿ ಹ್ಯಾಸ್ ಕಮ್ ಆ್ಯಂಡ್ ಎಂಬ್ರೇಸ್ಡ್ ಯು. ದಟ್ ಈಸ್ ವಾಟ್ ಇಸ್ ಲಕ್ಷ್ಮಿ ಯೋಗ. ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ಸೊ ದಟ್ ಯು ಗೆಟ್ ಅನ್ ಐಡಿಯಾ ಆಫ್ ಹೌ ಟು ಅನಲೈಸ್ ದಿಸ್ ಹಾರೋಸ್ಕೋಪ್ ಅಂತ. ಲೆಟ್ ಮೀ ಗೋ ಟು ಫಸ್ಟ್ ಚಾರ್ಟ್. ದಿಸ್ ಚಾರ್ಟ್ ಆ್ಯಕ್ಚುಲಿ ಈಸ್ ಆರ್ಥರ್ ಕಾನನ್ ಡಾಯ್ಲ್ ಅಂತ. ಕೇಳಿದ್ದೀರಾ ಆರ್ಥರ್ ಕಾನನ್ ಡಾಯ್ಲ್ ಅಂತ ಯಾರಾದರೂ? ಎಸ್, ಶರ್ಲಾಕ್ ಹೋಮ್ಸ್, ಪರ್ಫೆಕ್ಟ್. ಸೊ ಬ್ರಿಟಿಷ್ ರೈಟರ್, ವೆರಿ ಫೇಮಸ್ ಬ್ರಿಟಿಷ್ ರೈಟರ್, ಡಿಟೆಕ್ಟಿವ್, ಥ್ಯಾಂಕ್ ಯು, ಡಿಟೆಕ್ಟಿವ್ ನಾವೆಲ್ಸ್ ಬರೆದು ಹಿ ವಾಸ್ ವೆರಿ ಫೇಮಸ್. ಬಟ್ ಇಂಟ್ರೆಸ್ಟಿಂಗ್ಲಿ ಏನಂದರೆ ಈತ ಹಿ ಸ್ಟಡಿಡ್ ಮೆಡಿಸನ್. ಸೊ ಇನ್ ಯೂನಿವರ್ಸಿಟಿ ಆಫ್ ಎಡನ್ಬರ್ಗ್ ಅಂತ ಒಂದು ಮೆಡಿಕಲ್ ಸ್ಕೂಲಲ್ಲಿ ಹಿ ಆ್ಯಕ್ಚುಲಿ ಸ್ಟಡಿಡ್ ಮೆಡಿಸನ್. ಹಿ ಇನ್ಫ್ಯಾಕ್ಟ್ ಸ್ಟಾರ್ಟೆಡ್ ಹಿಸ್ ಓನ್ ಪ್ರಾಕ್ಟಿಸ್ ಇನ್ ಮೆಡಿಸನ್. ಬಟ್ ವಾಟ್ ಆ್ಯಕ್ಚುಲಿ ಗೇವ್ ಹಿಮ್ ವೆಲ್ತ್ ಇನ್ ದ ಫಾರ್ಮ್ ಆಫ್ ಲಕ್ಷ್ಮಿ ವಾಸ್ ಹಿಸ್ ಡಿಟೆಕ್ಟಿವ್ ನೋವೆಲ್ಸ್ ದಟ್ ಹಿ ಡಿಡ್. ಬಟ್ ವಾಸ್ ಶರ್ಲಾಕ್ ಹೋಮ್ಸ್. ಶರ್ಲಾಕ್ ಹೋಮ್ಸ್ ಎಲ್ಲರೂ ಕೇಳಿರ್ತೀವಿ. ನೀವು ಯಾರೋ ಓದಿಲ್ಲ ಅಂದರೆ ಐ ಹೈಲಿ ರೆಕಮೆಂಡ್ ಗೋ ಹೆಡ್ ಆ್ಯಂಡ್ ರೀಡ್ ದಟ್ ಪರ್ಟಿಕ್ಯುಲರ್ ಥಿಂಗ್. And he actually made this shift in 1887 ಅಲ್ಲಿ ಶಿಫ್ಟ್ ಮಾಡಿದ್ರು, and he got into detective novels and he became phenomenally wealthy after that. So let's analyze his chart. Ketu in the Ketu in the 3rd house. Yes, what did I tell you? Ketu previous chart ಅಲ್ಲಿ ನಾನು ನಿಮಗೆ ಹಾಕಿದ್ದೀನಿ. Ketu 3rd house ನಲ್ಲಿ ಕಮ್ಯುನಿಕೇಷನ್ಸ್, ನ್ಯಾಚುರಲ್ ಸ್ಟ್ರೆಂತ್ ಇಸ್ ಕಮ್ಯುನಿಕೇಷನ್ಸ್, ಲಿಟ್ರೇಚರು, ಎಕ್ಸ್ಪ್ರೆಷನ್ನು, ಎನಿಥಿಂಗ್ ಟು ಡೂ ವಿತ್ ಕಮ್ಯುನಿಕೇಷನ್ ಈಸ್ ಬೇಸಿಕ್ಲಿ ಕೇತು ಇನ್ ದ 3rd house. ಆ ಥರದ್ದು ಕೊಡುತ್ತೆ. ಸೊ ನ್ಯಾಚುರಲ್ ಸ್ಟ್ರೆಂತ್ ಟು ರೈಟ್ ಟು ಇನ್ ಲಿಟ್ರೇಚರ್ ತೋರಿಸುತ್ತಾ? ಎಸ್ ಆರ್ ನೋ? ಎಸ್. ನಾವು ಇಂಟ್ರೆಸ್ಟಿಂಗ್ಲಿ ಶರ್ಲಾಕ್ ಹೋಮ್ಸ್ ಫಸ್ಟ್ ಪಬ್ಲಿಷ್ ಆಗಿರೋದು 1887ನಲ್ಲಿ. ಇಟ್ ವಾಸ್ ಆ್ಯಕ್ಚುಲಿ ಇನ್ ದಿ ಮಹಾದಶ ಆಫ್ ಕೇತು. ಚರದಶ ತಗೊಂಡ್ರೆ ಕೇತು ಎಲ್ಲಿದ್ದಾನೆ? ಲಿಯೋ. ಇನ್ ಲಿಯೋ, ವೆನ್ ಮಹಾದಶ ಆಫ್ ಲಿಯೋ ವಾಸ್ ರನ್ನಿಂಗ್ ಚರದಶದಲ್ಲಿ, ದಟ್ಸ್ ವೆನ್ ಹಿಸ್ ಶರ್ಲಾಕ್ ಹೋಮ್ಸ್ ಗಾಟ್ ಪಬ್ಲಿಷ್ಡ್ ಆಲ್ಸೋ 1887ನಲ್ಲಿ. ಸೊ ವಿ ನೋ ದಟ್ ದಿಸ್ ಗೈ ಇಸ್ ಫಿಟ್ ಫಾರ್ ಕಮ್ಯುನಿಕೇಷನ್ಸ್, ಲಿಟ್ರೇಚರ್. ನೆಕ್ಸ್ಟ್ ವಿಲ್ ಲುಕ್ ವೆದರ್ ಇಸ್ ಗುಡ್ ಫಾರ್ being salaried or being doing his own independent business. I'll just pause for about 5 seconds. Just ನೀವೇ ಅನಲೈಸ್ ಮಾಡಿ. ವೆರಿ ಕ್ಲಿಯರ್. 11th house ಸ್ಟ್ರಾಂಗ್ ಆಗಿಲ್ವಾ? ಏನಕ್ಕೆ 11th house ಸ್ಟ್ರಾಂಗ್ ಆಗಿದೆ? ವೀನಸ್ ಅಂಡ್ ಮರ್ಕ್ಯೂರಿ, 5th lord, 4th lord, ರಾಜಯೋಗ in the 11th house. There is also Mars and Saturn in the 12th house. So 11th and 12th ಎರಡು ಸ್ಟ್ರಾಂಗ್ ಆಗಿದೆ. 10th is afflicted by Rahu, right? 9th is afflicted by Rahu. 10th is vacant.
So very clear. He was not fit for doing any getting salaried position. He was fit for independent, self-employed ಅಥವಾ business ಮಾಡೋದು ಅಂತ. Very strong ಆಗಿತ್ತು. Now let's look at the trains. We have first train, fifth train, and the ninth train. Of all these trains, the first train is strongest train. ಏನಕ್ಕೆ? Jupiter is there in the first train, right? The first one, first house. So ಮಿಥುನ ಅಂದರೆ ಯೂಶುವಲ್ ಆಗಿ ಏನು ಹೇಳುತ್ತೆ, ವಿಚ್ ಡೈಮೆನ್ಷನ್ ಎಕ್ಸ್ಪಾನ್ಷನ್ ಹೇಳುತ್ತೆ, ಆರ್ಟ್ ಅಂಡ್ ಲಿಟ್ರೇಚರ್ ಬೈ ಡಿಫಾಲ್ಟ್. ಎನಿ ಆವರೇಜ್ ಸ್ಟೂಡೆಂಟ್ ಆಫ್ ಅಸ್ಟ್ರಾಲಜಿ ವಿಲ್ ಟೆಲ್ ಯು ಮಿಥುನ ಅಂದರೆ ಆರ್ಟ್, ಲಿಟ್ರೇಚರ್ ಈ ಥರದ್ದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಆ್ಯಂಡ್ ದಟ್ಸ್ ವಾಟ್ ಹಿ ವೆಂಟ್ ಇನ್ ಟು. ಸೊ ಹಿ ಸ್ಟಾರ್ಟೆಡ್ ಲುಕಿಂಗ್ ಎಟ್ ಲಿಟ್ರೇಚರ್. ಒಂದು ಕಮ್ಯುನಿಕೇಷನ್ ಎಕ್ಸ್ಪರ್ಟೀಸ್ ಇತ್ತು, ಬಟ್ ಇನ್ ಕಮ್ಯುನಿಕೇಷನ್ ವಾಟ್ he could have been a public speaker. He could have been some other thing. He could have gone into communication industry. ಆ ಟೈಮಲ್ಲಿ ಮೇಲ್ ಇಂಡಸ್ಟ್ರಿ ವಾಸ್ ಫ್ಲರಿಶಿಂಗ್, revolution ಆಗ್ತಾ ಇತ್ತು. But he decided, saying that I will go into literature and not in any other form of communications. So that's where the things proceeded for him. Also, take a look at this. The second one, that is the fifth house, right? Tula. Tula basically means, Tula ಅಂದ್ರೆ ಏನು? Balance. Judiciary. Law ತೋರಿಸ್ತೀವಿ, balance ತೋರಿಸ್ತೀವಿ, ಕರೆಕ್ಟಾ? What type of fiction did he write? He didn't write with romantic fictions or fantasy fiction.